ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು CTET ನೋಟಿಫಿಕೇಷನನ್ನು ಬಿಡಲಾಗಿದ್ದು, ಈ CTET ಎಕ್ಸಾಮ್ ಬರೆಯೋದ್ರಿಂದ ನಮ್ಗೆ ಯಾವ ರೀತಿಯಾಗಿ ಪ್ರಯೋಜನ ಆಗ್ತಾವೆ ಅಂತ ನಾನು ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಹಲವಾರು ಮಹಿಳೆಯರು ಏನು ಮಾಡ್ತಾರಪ್ಪ ಅಂತಂದ್ರೆ ಎಕ್ಸಾಮ್ ಸೆಂಟರ್ ಅಂದರೆ ಶಿವಮೊಗ್ಗ, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿಯಲ್ಲಿ ಇರೋದರಿಂದ ಅವ್ರು ಏನು ಮಾಡ್ತಾರೆ, ಇಷ್ಟು ದೂರ ಯಾಕೆ ಹೋಗಿ ಬರಿಬೇಕಪ್ಪ, ಆಗಂಗಿಲ್ಲ ಅಂತೇಳಿ ಕೇವಲ ಕರ್ನಾಟಕ TETಗೆ ಮಾತ್ರ ಏನು ಮಾಡ್ತಾರೆ, ಅವರು ಪ್ರಯತ್ನವನ್ನು ಪಡ್ತಾರೆ. ಆದರೆ ಈ CTET ಎಕ್ಸಾಮ್ ಬರೆಯೋದ್ರಿಂದ ನಮ್ಗೆ ಏನು ಲಾಭ ಆಗುತ್ತಪ್ಪ ಅಂತಂದ್ರೆ ನೋಡಿ, ಇಲ್ಲಿ ಫಸ್ಟಿಗೆ ಏನಪ್ಪ ಅಂತಂದ್ರೆ ಎಕ್ಸಾಮ್ ಭಯವನ್ನು ಹೋಗಲಾಡಿಸಬಹುದು. ಈ CTET ಎಕ್ಸಾಮ್ ಏನಾಗುತ್ತಪ್ಪ ಅಂದ್ರೆ ಪ್ರತಿ ವರ್ಷ ಕರೆಯುತ್ತಾರೆ, ಮಿಸ್ ಮಾಡಂಗಿಲ್ಲ. ಪ್ರತಿ ವರ್ಷ 2 ಬಾರಿ ಏನು ಮಾಡ್ತಾರಪ್ಪ ಅಂದ್ರೆ CTET ಎಕ್ಸಾಮನ್ನು ಕರೀತಾರೆ. ಈ ಎಕ್ಸಾಮ್ ಭಯ ಏನಾಗುತ್ತಪ್ಪ ಅಂದ್ರೆ ಪದೇ ಪದೇ ನಾವು ಎಕ್ಸಾಮನ್ನು ಬರೆಯೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ಎಕ್ಸಾಮ್ ಫಿಯರನ್ನು ಹೋಗಲಾಡಿಸಬಹುದು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ನಮ್ಮ ಜ್ಞಾನವನ್ನು ಪರೀಕ್ಷಿಸಬಹುದು. ನೋಡಿ, ನಾವೆಲ್ಲರೂ ಏನು ಮಾಡ್ತೀವಪ್ಪ ಅಂದ್ರೆ ಸ್ಟಡಿ ಮಾಡ್ತಾನೆ ಇರ್ತೀವಿ. ಸ್ಟಡಿ ಮಾಡಿದ್ದು ನಾವು ಯಾವಾಗ ನಮಗೆ ಗೊತ್ತಾಗುತ್ತಪ್ಪ ಅಂತಂದ್ರೆ ನಾವು ಯಾವುದೇ ಒಂದು ಎಕ್ಸಾಮ್ ಅಟೆಂಪ್ಟ್ ಮಾಡಿದಾಗ ಮಾತ್ರ ಏನಾಗುತ್ತಪ್ಪ ಅಂತಂದ್ರೆ ನಾನು ಎಷ್ಟು ಜ್ಞಾನವನ್ನು ಪಡೆದಿದ್ದೇನೆ, ಆ ವಿಷಯದ ಮೇಲೆ ಗಳಿಕೆ ಮಾಡಿದ್ದೇನೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ನೆನಪಿನ ಶಕ್ತಿಯನ್ನು ತಿಳಿದುಕೊಳ್ಳಬಹುದು. ನೋಡಿ, ನಾವು ಒಂದು ವೇಳೆ ಎಕ್ಸಾಮನ್ನು ಅಟೆಂಪ್ಟ್ ಮಾಡಲಿಲ್ಲಪ್ಪ ಅಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ನೆನಪಿನ ಶಕ್ತಿ ಎಷ್ಟೈತಪ್ಪ ಅಂತಂದ್ರೆ ನಮಗೆ ಗೊತ್ತಾಗಂಗಿಲ್ಲ. ನಾವು ಎಕ್ಸಾಮನ್ನು ಅಟೆಂಪ್ಟ್ ಮಾಡೋದ್ರಿಂದ ಮಾತ್ರ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ನೆನಪಿನ ಶಕ್ತಿಯ ಕುರಿತು ನಾವು ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ಇನ್ನು ಎಷ್ಟು ಕಾನ್ಸೆಪ್ಟ್ಗಳನ್ನು ಓದಬೇಕು ಎಂಬುದರ ಕುರಿತು ಮಾಹಿತಿ ದೊರೆಯುತ್ತದೆ. ಈ CTET ಎಕ್ಸಾಮನ್ನು ಬರೆಯುವುದರಿಂದ ಇನ್ನು ಎಷ್ಟು ನಾನು ಆ ಕಾನ್ಸೆಪ್ಟ್ ಮೇಲೆ ಓದಬೇಕಾಗಿತ್ತು, ಈ ಕ್ವಶನ್ಸ್ ಬರ್ತಾವೆ, ಎಲ್ಲ ಕ್ವಶನ್ಸ್ ಬಂದಾಗ ಈ ಕಾನ್ಸೆಪ್ಟಲ್ಲಿ ನಾನು ಓದಿಲ್ಲ, ಈ ಕಾನ್ಸೆಪ್ಟನ್ನ ನಾನು ಕ್ಲಿಯರ್ ಮಾಡಿದ್ದೆ ಅನ್ನೋದ್ರ ಕುರಿತು ಏನಾಗುತ್ತಪ್ಪ ಅಂದ್ರೆ ನಮಗೆ ಮಾಹಿತಿ ದೊರೆಯುತ್ತದೆ. ಇನ್ನೊಂದೇನಪ್ಪ ಅಂತಂದ್ರೆ ಎಕ್ಸಾಮ್ ಪ್ಯಾಟರ್ನನ್ನು ತಿಳಿದುಕೊಳ್ಳಬಹುದು. ಯಾವ ರೀತಿಯಾಗಿ ಎಕ್ಸಾಮಿನೇಷನ್ ಅವರು ಯಾವ ರೀತಿಯಾಗಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಯಾವ ರೀತಿಯಾಗಿ ಕ್ವಶನ್ ಅರೈಸ್ ಮಾಡಿರುತ್ತಾರೆ ಎಂಬುದನ್ನು ಕೂಡ ನಾವೇನು ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ಈ CTET ಎಕ್ಸಾಮ್ ಬರೆಯುವುದರ ಮುಖ್ಯ ಅನುಕೂಲ ಏನಪ್ಪ ಅಂತಂದ್ರೆ CTET ಇಂದ 30 ರಾಜ್ಯಗಳಿಗೆ ಟೀಚರ್ ಪೋಸ್ಟ್ ಅಪ್ಲೈನ ಮಾಡಬಹುದು. ನೋಡಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ ಪ್ರಯೋಜನ ಏನಪ್ಪ ಅಂತಂದ್ರೆ CTET ಎಕ್ಸಾಮ್ ಬರೆಯೋದ್ರಿಂದ ನಮಗೆ 30 ರಾಜ್ಯಗಳಿಗೆ ಏನಪ್ಪ ಅಂತಂದ್ರೆ ಟೀಚರ್ ಪೋಸ್ಟ್ ಏನು ಮಾಡ್ಬೋದು, ಅಪ್ಲೈನ ಮಾಡ್ಬೋದು. ನಾವು ಕೇವಲ ಕರ್ನಾಟಕ TET ಎಕ್ಸಾಮ್ ಬರೆಯೋದ್ರಿಂದ ಕೇವಲ ಕರ್ನಾಟಕದಲ್ಲಿ ಮಾತ್ರ ನಾವು ಏನು ಮಾಡ್ಬೋದು, ಟೀಚರ್ ಆಗಿ ಸೇವೆಯನ್ನು ಸಲ್ಲಿಸ್ಬೋದು. ಒಂದು ವೇಳೆ ನಾವು CTET ಅನ್ನು ಪಾಸ್ ಆಗಿದೆ ಕಾರಣ ಅಂದರೆ ನಾವು ಎಲ್ಲ ರಾಜ್ಯಗಳಿಗೂ ಕೂಡ ಏನು ಮಾಡ್ಬೋದು, ಟೀಚರ್ ಪೋಸ್ಟ್ ಅಪ್ಲೈನ ಮಾಡ್ಬೋದು. ನೋಡಿ, ಈ ಕರ್ನಾಟಕ TET ವರ್ಸಸ್ CTET ಎಕ್ಸಾಮ್ ಪ್ಯಾಟರ್ನ್ ಅಂದರೆ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಯಾವ ಸಬ್ಜೆಕ್ಟ್ಗಳನ್ನು ಒಳಗೊಂಡಿರುತ್ತದೆ ಅಂತಂದ್ರೆ ಪ್ರಮುಖವಾಗಿ 5 ಸಬ್ಜೆಕ್ಟ್ಗಳನ್ನು ಒಳಗೊಂಡಿರುತ್ತದೆ: ಕನ್ನಡ, ಇಂಗ್ಲಿಷ್, ಸೈಕಾಲಜಿ, ಮ್ಯಾಥ್ಸ್ ಮತ್ತು ಸೈನ್ಸ್. ನಂದು ಸೈನ್ಸ್ ಮೆಥಡ್ ಇರೋದ್ರಿಂದ ನಾನು ಮ್ಯಾಥ್ಸ್ ಮತ್ತು ಸೈನ್ಸ್ ಮೆಥಡನ್ನು ಹೇಳ್ತೀನಿ. ಬೇರೆ ಬೇರೆ ಮೆಥಡ್ದು ಬೇರೆ ಬೇರೆ ಆಗಿರುತ್ತೆ. ನೋಡಿ, ಕರ್ನಾಟಕ TETಯಲ್ಲೂ ಕೂಡ ಸೇಮ್ ಕನ್ನಡನೇ ಇರುತ್ತೆ. ಅದೇ ರೀತಿಯಾಗಿ CTETನಲ್ಲೂ ಕೂಡ ಕನ್ನಡವು ಕನ್ನಡದಲ್ಲೇ ಇರುತ್ತದೆ. ಅದೇ ರೀತಿ ಇಂಗ್ಲಿಷ್ ಇರುತ್ತೆ. CTET ಕೂಡ ಇಂಗ್ಲಿಷ್ ಇರುತ್ತೆ. ಇದು ಇಂಗ್ಲಿಷ್ ಒಳಗಿರುತ್ತೆ, ಇದು ಇಂಗ್ಲಿಷ್ನಲ್ಲೇ ಇರುತ್ತದೆ. ಅದೇ ರೀತಿಯಾಗಿ ಎಜುಕೇಷನ್ ಸೈಕಾಲಜಿ, ಇಲ್ಲಿ ಎಜುಕೇಷನ್ ಸೈಕಾಲಜಿಯು ಕರ್ನಾಟಕ TETಯಲ್ಲಿ ಕನ್ನಡದಲ್ಲಿ ಇದ್ದರೆ CTETನಲ್ಲಿ ಏನಾಗಿರುತ್ತದಪ್ಪ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಇರುತ್ತದೆ. ಅದೇ ರೀತಿಯಾಗಿ 4ನೇದು ಮೆಥಡ್ ಆಗಿರ್ತಾವೆ. ನಾವು ಸಬ್ಜೆಕ್ಟ್ ನಂದು ಮ್ಯಾಥ್ಸ್ ಮತ್ತು ಸೈನ್ಸ್ ಇರೋದ್ರಿಂದ ಇಲ್ಲಿ ನೋಡಿ 4 ಮತ್ತು 5 ಏನಾಗಿರುತ್ತಪ್ಪ ಅಂದ್ರೆ ಮ್ಯಾಥ್ಸ್ ಮತ್ತು ಸೈನ್ಸ್ ಕೂಡ ಏನಪ್ಪ ಅಂದ್ರೆ ಇಂಗ್ಲಿಷ್ನಲ್ಲಿ CTETನಲ್ಲಿ ಇರುತ್ತದೆ. ಇಲ್ಲಿ ನಮಗೆ ಕನ್ನಡನೂ ಆರಾಮಾಗಿ ಸ್ಕೋರ್ ಮಾಡ್ಬೋದು, ಇಂಗ್ಲೀಷ್ನೂ ಸ್ಕೋರ್ ಮಾಡ್ಬೋದು. ಅದೇ ರೀತಿಯಾಗಿ ಮ್ಯಾಥ್ಸ್ ಮತ್ತು ಸೈನ್ಸ್ ಈಸಿಯಾಗಿ ಏನಾಗುತ್ತಪ್ಪ ಅಂತಂದ್ರೆ ಇಂಗ್ಲೀಷ್, ಯಾಕಂದರೆ ನಾವು ಸೈನ್ಸ್ PUCಯಲ್ಲಿ ಸೈನ್ಸ್ ಓದಿರೋದು, ಡಿಗ್ರಿಯಲ್ಲಿ ಸೈನ್ಸ್ ಇಂಗ್ಲೀಷ್ನಲ್ಲೇ ಓದಿರೋದರಿಂದ ನಮ್ಗೆ ಆರಾಮಾಗಿ ಮ್ಯಾಥ್ಸ್ ಮತ್ತು ಸೈನ್ಸ್ನಲ್ಲೂ ಕೂಡ ಸ್ಕೋರ್ ಮಾಡ್ಬೋದು. ಇಲ್ಲಿ ಸೈಕಾಲಜಿ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಇಂಗ್ಲೀಷ್ನಲ್ಲಿ ಇರೋದ್ರಿಂದ ಕೆಲವೊಂದು ವರ್ಡ್ಸ್ಗಳು ನಮಗೆ ಅರ್ಥ ಆಗದೇ ಇದ್ರೂ ಕೂಡ 50% ಮಾತ್ರ ಆರಾಮಾಗಿ ನಾವು ಸ್ಕೋರ್ ಮಾಡ್ಬೋದು. ನೋಡಿ, ಟೋಟಲ್ 150 ಮಾರ್ಕ್ಸ್ ಇರುತ್ತೆ. ಈಗ ಎಲ್ಲನೂ ಏನಪ್ಪ ಅಂತಂದ್ರೆ 30 ಮಾರ್ಕ್ಸ್, ಎಲ್ಲ ಸಬ್ಜೆಕ್ಟು ಏನಪ್ಪ ಅಂದ್ರೆ 30, 3 5 150 ಆಯಿತು. ಇಲ್ಲಿ ಎಜುಕೇಷನ್ ಸೈಕಾಲಜಿ ನಮ್ಗೆ ಇಂಗ್ಲೀಷ್ನಲ್ಲಿ ಅರ್ಥ ಆಗದೇ ಇದ್ರೂ ಕೂಡ 30 ಮಾರ್ಕ್ಸ್ ಮೈನಸ್ ಮಾಡಿದಾಗ ಓವರ್ ಆಲ್ 120 ಆಗುತ್ತದೆ. ಈ 120ನಲ್ಲಿ ನಾವು ಆರಾಮಾಗಿ 100+ ಮಾರ್ಕ್ಸ್ನ ಏನು ಮಾಡ್ಬೋದು, ನಾವು ಆರಾಮಾಗಿ ಸ್ಕೋರ್ ಮಾಡಬಹುದು.
ನೋಡಿದ್ರಾ? ಆದ್ದರಿಂದ ನಾ ಏನು ಹೇಳ್ತೀನಪ್ಪ ಅಂದ್ರೆ CTET ಎಕ್ಸಾಮನ್ನು ಎಲ್ಲರೂ ಏನು ಮಾಡ್ರಿ, ಅಪ್ಲೈ ಮಾಡ್ರಿ. ಅಪ್ಲೈ ಮಾಡೋದ್ರಿಂದ ಏನು ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ ಈ CTET ಎಕ್ಸಾಮನ್ನು ಬರೆದು ನಾವು 100+ ಅಥವಾ ಎಲಿಜಿಬಲ್ ಆದಿವಿ ಅಂತ ತಿಳ್ಕೊರಿ. ಈ ಕರ್ನಾಟಕ TET ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಜೂನ್ ಅಥವಾ ಜುಲೈಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಕರ್ನಾಟಕ TETಯನ್ನು ಕಾಲ್ಫಾರ್ಮ್ ಮಾಡ್ತಾರೆ. ಹೌದಾ? CTET ಕರ್ನಾಟಕ TETಯನ್ನು ಕರೆಯೋದ್ರಿಂದ ನಾವಿಲ್ಲಿ ಒಂದು ವೇಳೆ ಏನು ಎಲಿಜಿಬಲ್ ಆಗಿರ್ತೀವಿ, ಸ್ಕೋರ್ ಒಂದು ವೇಳೆ ಆಗಿರಲಿಲ್ಲಪ್ಪ ಅಂತಂದ್ರೆ ಇಲ್ಲಿ ಕರ್ನಾಟಕ TETಯಲ್ಲಿ ನಾವೇನು ಮಾಡ್ಬೋದು, ಸ್ಕೋರನ್ನು ಮಾಡಲು ಎಕ್ಸಾಮ್ ಫಿಯರ್ ಇಲ್ಲದೆ, ಹೌದಾ, ಎಕ್ಸಾಮ್ ಫಿಯರ್ ಇಲ್ಲದೆ ಏನು ಮಾಡ್ಬೋದು, ನಾವು ಹೆಚ್ಚಿನ ಮಾರ್ಕ್ಸನ್ನು ಕರ್ನಾಟಕ TETಯಲ್ಲಿ ತೆಗೆದುಕೊಳ್ಳೋದ್ರ ಮುಖಾಂತರ ನಾವು ಟೀಚರ್ ಪೋಸ್ಟ್ಗೆ ನಾವೇನು ಟೀಚರ್ ಆಗೋಲಿಕ್ಕೆ ಸಾಮರ್ಥ್ಯವನ್ನು ಪಡೆಯಬಹುದು. ನೋಡಿ 27/4/2023 ಅಂದರೆ ಇವತ್ತಿನ ದಿನ ಏನು ಮಾಡ್ತಾರಪ್ಪ, ಇವತ್ತಿನ ದಿನ ಈ CTET ನೋಟಿಫಿಕೇಶನ್ ಬಿಡಲಾಗಿದೆ. 1 ತಿಂಗಳ ಕಾಲ ಏನಪ್ಪ ಅಂದ್ರೆ ಅವಕಾಶವನ್ನು ನೀಡಿದ್ದಾರೆ. 27/5/2023 1 ತಿಂಗಳ ಕಾಲ ಅವಕಾಶ ನೀಡುವುದರಿಂದ ಎಲ್ಲರೂ ಏನು ಮಾಡ್ರಿಪ್ಪ ಅಂತಂದ್ರೆ ಈ CTET ಎಕ್ಸಾಮನ್ನು ಅಪ್ಲೈ ಮಾಡಿರಿ, ಬರೀರಿ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.